ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನೀವೇನಾದ್ರೂ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆಸೆ ಧಾರಾವಾಹಿಯ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ಶಾಂತಿ ಆ ದುಡ್ಡು ಎಲ್ಲಿಂದ ಬಂತು ಅಂತ ಗೊತ್ತು ತಾನೆ ನಿಂಗೆ ಅಂತ ಶಾಂತಿ ಕೇಳ್ತಾರೆ. ನಿಮ್ ದುಡ್ಡು ತಾನೆ, ನಿಮ್ಗೆ ತಂದ್ಕೊಡ್ತೀನಿ ಬಿಡಿ ಅಂತ ಸೂರ್ಯ ಹೇಳ್ತಾನೆ. ಇನ್ನು 10 ನಿಮಿಷದಲ್ಲಿ ನಂಗೆ ಆ ದುಡ್ಡು ಬೇಕು ಅಂತ ಶಾಂತಿ ಕೇಳ್ತಾರೆ. 10 ನಿಮಿಷ ತುಂಬಾ ಜಾಸ್ತಿ ಆಯ್ತು, ಇನ್ನು 1 ನಿಮಿಷದಲ್ಲಿ ಕೊಡ್ತೀನಿ ನೋಡ್ತಾ ಇರು ಅಂತ ಸೂರ್ಯ ಹೇಳ್ತಾನೆ. 1 ನಿಮಿಷದಲ್ಲಿ ಕೊಡ್ತೀಯಾ? ಅದ್ ಹೆಂಗೋ ಅಂತ ಶಾಂತಿ ಕೇಳ್ತಾರೆ. ಅದೇನೆ ಮನೋಜ 22 ಲಕ್ಷ ಕೊಡ್ತಾ ಇದ್ದಂಗೆ ನಾನ್ ನಿಂಗೆ 4.25 ಲಕ್ಷ ಕೊಟ್ಬಿಡ್ತೀನಿ ಅಂತ ಸೂರ್ಯ ಹೇಳ್ತಾನೆ. ಅದು ನಾನ್ ಸ್ವಲ್ಪ ಕೆಲ್ಸದ ಬಗ್ಗೆ ಫಾರ್ಮ್ಸ್ ತಗೊಂಡ್ ಬರ್ಬೇಕು, ನಾನು ಹೋಗ್ತೀನಿ ಬಾಯಮ್ಮ ಅಂತ ಹೇಳಿ ಮನೋಜ್ ಅಲ್ಲಿಂದ ಹೋಗ್ಬಿಡ್ತಾನೆ. ಬಾಯಿ ಮುಚ್ಚಿಸಿ ವಾದಾಗಿಲ್ಲಕ್ಕಾಗಲ್ಲ ಅಂತ ರೋಹಿಣಿ ಹೇಳ್ತಾಳೆ. ಬಾಯ್ ಬಿಟ್ರೆ ಗಂಡ ಹೋದಂಗೆ ಹೆಂಡ್ತಿನೂ ಇಲ್ಲೇ ಇರಕ್ಕಾಗಲ್ಲ ಅಂತ ಸೂರ್ಯ ಹೇಳ್ತಾನೆ. ಏನ್ ಗೊತ್ತು ನಿಮ್ಗೆ ಅಂತ ರೋಹಿಣಿ ಕೇಳ್ತಾಳೆ. ಪಾರ್ಲರು ಅಂತ ಸೂರ್ಯ ಏನು ಹೇಳಕ್ ಬರ್ತಾನೆ. ಅಷ್ಟ್ರಲ್ಲಿ ರಂಗನಾಥ್ ತಡೆದು ಆಟ ಯಾಕೆ ಓಡಿಸ್ತಾ ಇದ್ಯಾ, ಕಾರ್ ಏನ್ ಮಾಡ್ದೆ, ಕಾರ್ ಏನಕ್ ಮಾರ್ದೆ, ಇತ್ತೀಚೆಗೆ ಏನೇ ಕೇಳಿದ್ರು ಆಮೇಲೆ ಹೇಳ್ತೀನಿ, ಇನ್ನೊಂದ್ಸಲ ಹೇಳ್ತೀನಿ, ಸಮಯ ಬಂದಾಗ ಹೇಳ್ತೀನಿ ಅಂತಾನೆ ಹೇಳ್ತಾ ಇದೆಯಲ್ಲ, ಯಾಕೆ ಈ ತರ ಮಾಡ್ತಾ ಇದೀಯಾ, ಸತ್ಯ ಹೇಳು ನೀನು ಅಂತ ರಂಗನಾಥ್ ಕೇಳ್ತಾರೆ. ಏನಪ್ಪ ನೀನು ಅವತ್ ನಾನ್ ನಿನ್ಗೆ ಒಂದ್ ವಿಷಯ ಹೇಳ್ಬೇಕು ಅಂತ ಬಂದಾಗ ನೀನ್ ಏನ್ ಹೇಳ್ದೆ ಅಂತ ಯೋಚನೆ ಮಾಡು. ಸತ್ಯ ಆಯ ಪ್ರಿಯ ಪೋಯ ಅಂದಲ್ಲ ಅಂತ ಏನೇನೋ ಹೇಳ್ದಲ್ಲಪ್ಪ ಅಂತ ಸೂರ್ಯ ಹೇಳ್ತಾನೆ. ನಾವ್ ಹೇಳೋ ಸತ್ಯ ಇನ್ನೊಬ್ರಿಗೆ ನೋವು ಮಾಡುತ್ತೆ ಅನ್ನೋದಾದ್ರೆ ಅಂತ ಸತ್ಯ ಹೇಳಲೇಬಾರ್ದು ಅಂತ. ಬಿಡಪ್ಪ, ದುಡ್ಡುನ ಆದಷ್ಟು ಬೇಗ ತಂದ್ಕೊಡ್ತೀನಿ ಅಂತ ಸೂರ್ಯ ಹೇಳಿಯಲ್ಲಿಂದ ಹೋಗ್ತಾನೆ. ಹುಚ್ಚರು ಮಧ್ಯೆ ಹುಚ್ಚನ್ ತರ ಬದ್ಕೋನೆ ಜಾಣ, ಹಾಗೆ ಇದ್ಬಿಡ್ತೀನಿ ನಾನು ಅಂತ ರಂಗನಾಥ್ ಹೇಳಿಯಲ್ಲಿಂದ ಹೋಗ್ತಾರೆ. ಅತ್ತೆ ಇವತ್ತು ದೊಡ್ಡ ಗಲಾಟೆ ಆಗುತ್ತೆ ಅಂತ ಅನ್ಕೊಂಡಿದ್ದೆ ಅಂತ ರೋಹಿಣಿ ಹೇಳ್ತಾಳೆ. ಆಗುತ್ತೆ ಇರಮ್ಮ, ಅದಕ್ಕೂನು ಸಮಯ ಬರುತ್ತೆ ಅಂತ ಶಾಂತಿ ಹೇಳ್ತಾರೆ. ಕಡೆ ಪಕ್ಷ ಮಾವ ಸೂರ್ಯ ಅವ್ರಿಗೆ ಬೈಬೇಕಾಗಿತ್ತು, ಅವರು ಅವಮಾನದಲ್ಲಿ ತಲೆ ತಗ್ಗಿಸ್ಬೇಕಾಗಿತ್ತು, ಯಾವ್ದು ಆಗ್ಲಿಲ್ವಲ್ಲ ಅತ್ತೆ ಅಂತ ರೋಹಿಣಿ ಹೇಳ್ತಾಳೆ. ಆದಷ್ಟು ಬೇಗ ನಿನ್ ಆಸೆ ಈಡೇರುತ್ತೆ, ನೋಡ್ತಾ ಇರು ಅಂತ ಶಾಂತಿ ಹೇಳಿಯಲ್ಲಿಂದ ಹೋಗ್ತಾರೆ. ನೆಕ್ಸ್ಟ್ ಅಲ್ಲಿ ಮೀನಾ ಏನೋ ಡೀಪ್ ಆಗಿ ಯೋಚನೆ ಮಾಡ್ತಾ ಕುಂತಿರ್ತಾರೆ. ಅಲ್ಲಿಗೆ ಸೂರ್ಯ ಬಂದಿದ್ ನೋಡಿ ಏನೋ ಮಾತಾಡಕ್ಕೆ ಅಂತ ಬರ್ತಾಳೆ. ನೀವೇನು ಕಾಟ ಓಡಿಸ್ತಾ ಇರೋದು, ಕಾರ್ ಏನ್ ಮಾಡಿದ್ರಿ, ನನ್ನ ಹತ್ರ ಯಾಕೆ ಹೇಳಲಿಲ್ಲ, ಮಾವ ಕೇಳಿದ್ರು ಕಾರಣ ಕೊಡ್ಲಿಲ್ಲ, ಇವಾಗ ಏನಕ್ ನೀವ್ ಈ ತರ ಎಲ್ಲಾ ಆಡ್ತಾ ಇದೀರಾ, ಏನ್ ನಿಮ್ ಸಮಸ್ಯೆ, ಕಾರ್ನ ಬಿಟ್ಟು ಆಟೋ ಏನಕ್ ಓಡಿಸ್ತಾ ಇದೀರಾ, ಕಾರ್ನ ಶೆಡ್ ಅಲ್ಲಿ ಬಿಟ್ಟಿದೀನಿ ಅಂತ ಯಾಕೆ ನನ್ನ ಹತ್ರ ಸುಳ್ಳು ಹೇಳಿದ್ರಿ, ಇದೇ ತಾನೇ ನಿನ್ ಪ್ರಶ್ನೆ, ನೀನು ಕೇಳಷ್ಟೇ ಇಲ್ಲಮ್ಮ, ಎಲ್ಲಾನು ನಾನೇ ಹೇಳ್ಬಿಟ್ಟೆ ಅಂತ ಸೂರ್ಯ ಹೇಳ್ತಾನೆ. ನೀವು ಬುದ್ಧಿವಂತರಾಗ್ತಾ ಇದೀರಾ ಅಥವಾ ನನ್ನನ್ನ ದಡ್ಡಿ ತರ ನೋಡ್ತಾ ಇದೀರಾ, ನೀವು ಏನ್ ಮಾಡಕ್ ಹೊರಟಿದ್ದೀರಾ, ನಾನ್ ಈ ತರ ಕಿರ್ಚ್ಕೊಂಡೆ ಕೇಳೋದು, ನನ್ಗೆ ಉತ್ತರ ಬೇಕು ಅಂತ ಮೀನಾ ಹೇಳ್ತಾಳೆ. ಈ ಕಿರ್ಚಾಟನೆಲ್ಲ ನಿನ್ ತಮ್ಮನ ಹತ್ರ ಇಟ್ಕೊಂಡಿದ್ರೆ ಅವನ್ ಜೀವನ ಚೆನ್ನಾಗಿರೋದು ಅಂತ ಸೂರ್ಯ ಹೇಳ್ತಾನೆ. ನೀವು ಕೈ ಎತ್ತಿರ್ಲಿಲ್ಲ ಅಂದಿದ್ರೆ ಚೆನ್ನಾಗೇ ಇರೋದು, ಕೈ ಮುರ್ದಿಲ್ಲ ಅಂದಿದ್ರೆ ಇನ್ನೂ ಚೆನ್ನಾಗಿರೋದು. ಬಂಗಾರದಂತ ಹುಡುಗ ತಾನಾಯ್ತು ನನ್ ಕೆಲ್ಸ ಆಯ್ತು ಅಂತ ಇದ್ದ, ಅವನ್ ಭವಿಷ್ಯನೇ ಹಾಳ್ ಮಾಡ್ಬಿಟ್ರಲ್ಲ ಅಂತ ಮೀನಾ ಹೇಳ್ತಾಳೆ. ನೋಡಮ್ಮ ಮೀನಾ, ಅವನು ಯಾವ ಕೆಲ್ಸ ಮಾಡ್ತಾ ಇದ್ದಾನೆ ಅಂತ ಸೂರ್ಯ ಕೇಳ್ತಾನೆ. ನನಗ್ ಗೊತ್ತು, ಕಾಗೆ ಸುಬ್ಬನ ಹತ್ರ ಡೇಟಾ ಎಂಟ್ರಿ ಆಪರೇಟರ್ ಆಗಿದ್ದಾನೆ, ಅದಕ್ಕೆ ಏನಿವಾಗ ಅಂತ ಮೀನಾ ಹೇಳ್ತಾಳೆ. ಏನು ಇಲ್ಲಮ್ಮ, ಒಳ್ಳೆ ಕೆಲ್ಸನೇ ಮಾಡ್ತಾ ಇದ್ದಾನೆ, ಖುಷಿ ಪಡು ನೀನು. ಒಂದ್ ಮಾತು ಹೇಳ್ತೀನಿ ಹೆಂಡ್ತಿ, ನಾವ್ ತಿನ್ನೋ ಸಕ್ಕರೆ ಕೂಡ ವಿಷ ಆಗೋದು ಸಕ್ಕರೆ ಕಾಯಿಲೆ ಬಂದ್ಮೇಲೆನೆ, ಸ್ವಲ್ಪ ದಿನ ಅಷ್ಟೇ, ಯಾರ್ಯಾರು ಏನೇನಂತ ನಿಂಗೆ ಚೆನ್ನಾಗ್ ಅರ್ಥ ಆಗುತ್ತೆ, ಆಮೇಲೆ ಇದೇ ಸ್ಪಾಟ್ ನಲ್ಲಿ ನಿಂತ್ಕೊಂಡು ಮಾತಾಡೋಣ, ಏನಂತೀಯಾ ಅಂತೇಳಿ ಸೂರ್ಯ ಅಲ್ಲಿಂದ ಹೋಗ್ತಾನೆ. ಗ್ಯಾರೇಜ್ ನಲ್ಲಿ ಚೇತು ಅಂಡ್ ಫ್ರೆಂಡ್ಸ್ ಎಲ್ಲರೂ ಮಾತಾಡ್ತಾ ಇರ್ತಾರೆ. ಅಷ್ಟ್ರಲ್ಲಿ ಅಲ್ಲಿಗೆ ಮೀನಾ ಬರ್ತಾಳೆ. ಮೀನಾ ನೋಡಿದ್ದೆ ಚೇತು, ಸಿಸ್ಟರ್ ಇವಾಗ ತಾನೆ ಸೂರ್ಯ ಹೋದ, ಯಾವ್ದೋ ಡ್ಯೂಟಿ ಬಂತು ಅಂತ ಚೇತನ್ ಹೇಳ್ತಾನೆ. ಓ ಹೌದಾ, ಕಾರ್ನಲ್ಲೇ ಹೋದ್ನಾ ಅಂತ ಮೀನಾ ಕೇಳ್ತಾಳೆ. ಹೂನಮ್ಮ, ಇನ್ನು ಇವಾಗ್ಲೇ ಹೊರಟಿದ್ದು ಅಂತ ಚೇತನ್ ಹೇಳ್ತಾನೆ. ಯಾಕಣ್ಣ ಸುಳ್ಳು ಹೇಳ್ತೀರಾ, ನನ್ ಸ್ವಂತ ಅಣ್ಣನ್ ತರ ನೋಡ್ದೆ ನಿಮ್ಮನ್ನ, ನೀವ್ ಈ ವಿಷಯನ ನನ್ನಿಂದ ಮುಚ್ಚಿಡ್ಬಾರ್ದಾಗಿತ್ತಣ್ಣ, ಎಷ್ಟು ದಿನದಿಂದ ನಡೀತಾ ಇದೆ ಇದು ಅಂತ ಮೀನಾ ಕೇಳ್ತಾಳೆ. ಯಾವ್ದಮ್ಮ, ಏನ್ ಹೇಳ್ತಾ ಇದೀಯ ನೀನು ಅಂತ ಚೇತನ್ ಕೇಳ್ತಾನೆ. ಅದೇನೆ ಇವ್ರ ಕಾರ್ ಬಿಟ್ಟು ಆಟ ಓಡಿಸ್ತಾ ಇರೋದು ಅಂತ ಮೀನಾ ಕೇಳ್ತಾಳೆ. ಅದಕ್ಕೆ ಅದೇನೋ ರಿಪೇರಿ ಅಂತ ಚೇತನ್ ಫ್ರೆಂಡ್ ಹೇಳಕ್ ಬರ್ತಾನೆ. ಯಾವ ಗ್ಯಾರೇಜ್ ಅಲ್ಲಿ ಬಿಟ್ಟಿದ್ದಾರೆ, ಬಂದ್ ತೋರ್ಸಿ ನನ್ಗೆ, ಇದ್ ನಿಜ ಅಲ್ಲ ಅಂತ ನಂಗೂ ಗೊತ್ತು, ಸತ್ಯ ಹೇಳಿ ಪ್ಲೀಸ್, ಏನಾಯ್ತು ಅಂತ ಮೀನಾ ಕೇಳ್ತಾಳೆ. ನಾನ್ ಹೇಳ್ತೀನಮ್ಮ, ಸೂರ್ಯಂಗೂ ಕಾಗೆ ಸುಬ್ಬಂಗೂ ಜಗಳ ಆಗಿದ್ದು ನಿಮ್ಗೆ ಗೊತ್ತೇ ಇದೆ, ಸೂರ್ಯ ಅವನ್ ಮೇಲೆ ಕೈ ಇಟ್ಟ ಅಂತ ಹೇಳ್ಬಿಟ್ಟು ಸುಬ್ಬು ನಮ್ಮೆಲ್ರೂ ತಲೆ ಮೇಲೂ ಕೈ ಇಟ್ಟ, ನಾವ್ ಕೊಟ್ಟಿರೋ ದುಡ್ಡನ್ನ ಒಂದೇ ಸಲ ಕೊಡಿ, ಇಲ್ಲ ಅಂದ್ರೆ ನಿಮ್ ಕಾರ್ಗಳನ್ನ ತಗೊಂಡೋಗ್ತೀನಂತ ಹೇಳ್ದ. ನಾವೆಲ್ರೂ ಬೇಡ್ಕೊಂಡಿದ್ಕೆ ಸೂರ್ಯ ಬಂದು ನನ್ ಕಾಲಕ್ ಬಿದ್ದು ಕ್ಷಮೆ ಕೇಳಿದ್ರೆ ನಿಮ್ ವಿಷಯಕ್ಕೆ ಬರಲ್ಲ ಅಂತ ಹೇಳ್ದ ಅಂತ ಚೇತನ್ ಹೇಳ್ತಾನೆ. ಏನಂದ್ರಿ ಅಣ್ಣ, ನನ್ ಗಂಡ ಪರೋಡಿ ಕಾಲಕ್ ಬೀಳ್ಬೇಕಂತ ಅಂತ ಮೀನಾ ಕೇಳ್ತಾಳೆ. ಹೂನಮ್ಮ, ಹಾಗೇನೆ ಹೇಳ್ದ, ಆದ್ರೆ ಸೂರ್ಯ ಸ್ವಾಭಿಮಾನಿ, ನಮ್ ಎಲ್ರೂ ಬದುಕ್ನ ಉಳಿಸ್ಬೇಕು ಅಂತ ಅವನ್ ಕಾರ್ನ ಮಾರಿ ದುಡ್ಡು ತಂದ್ ಕೊಟ್ಟ, ಅದಕ್ಕೆಲ್ಲ ಈ ನನ್ ಮಕ್ಳೇ ಅಮ್ಮ ಕಾರಣ, ಸೂರ್ಯ ಕಾಗೆ ಸುಬ್ಬ ಹೊಡೆದಿದ್ಕೆ ನಮ್ ಜೀವನ ಹಾಳಾಗೋಯ್ತು ಅಂತ ಮಾತಾಡ್ಕೊಂತಾ ಇದ್ರು, ಅದನ್ನೆಲ್ಲ ಸೂರ್ಯ ಕೇಳಿಸ್ಕೊಂಡು ಈ ನಿರ್ಧಾರಕ್ ಬಂದ ಅಮ್ಮ ಅಂತ ಚೇತನ್ ಹೇಳ್ತಾನೆ. ಇದನ್ನೆಲ್ಲ ನನ್ನ ಹತ್ರ ಯಾಕೆ ಹೇಳಲಿಲ್ಲ, ಸರಿ ಆ ದುರಾಂಕಾರಿ ನನ್ ಗಂಡನ ಅವನ್ ಕಾಲಕ್ ಬೀಳ್ಬೇಕಂತ ಹೇಳದ್ನ, ಇದೇ ಅವನ್ಗೆ ಮಾರಿ ಹಬ್ಬ ಅಂತೇಳಿ ಮೀನಾ ಅಲ್ಲಿಂದ ಹೋಗ್ತಾಳೆ ಕೋಪ ಮಾಡ್ಕೊಂಡು. ಅಲ್ಲಿಂದ ಹೊರಟಿದ್ದೆ ಡೈರೆಕ್ಟ್ ಆಗಿ ಸುಬ್ಬನ ಆಫೀಸ್ ಬಂದು ಸುಬ್ಬ ಅಂತ ಜೋರಾಗಿ ಕಿರ್ಚಾಡ್ತಾ ಇರ್ತಾಳೆ ಮೀನಾ. ಅಕ್ಕ ನೀವೇನಿಲ್ಲಿ ಕುಂತ್ಕೊಳ್ಳಿ ಅಕ್ಕ ಅಂತ ಸುಬ್ಬ ಹೇಳ್ತಾನೆ. ಏಯ್ ಯಾರೋ ನಿನ್ಕಕ್ಕ, ಚಿಕ್ಕ ಕಳ್ತನ ಮಾಡ್ಕೊಂಡು ಓಡಾಡ್ತಾ ಇದ್ ನೀನೆಲ್ಲಿ, ಕಷ್ಟಪಟ್ಟು ದುಡಿತಾರ ನನ್ ಮನೆಯವರೆಲ್ಲಿ, ಅವರು ನಿನ್ ಕಾಲಕ್ ಬಿದ್ದು ಕ್ಷಮೆ ಕೇಳ್ಬೇಕಾ, ಎಷ್ಟೋ ಧೈರ್ಯ ನಿನ್ಗೆ ಅಂತ ಮೀನಾ ಹೇಳ್ತಾಳೆ. ಅಕ್ಕ ನಾನ್ ಬಡ್ಡಿ ದುಡ್ಡು ಕೇಳಕ್ ಹೋಗಿದೆ ಅಷ್ಟೇ, ಎಲ್ರು ಮುಂದೆ ಕೈ ಮಾಡಿ ತಪ್ಪು ಮಾಡಿದ್ದಾರೆ ಅಂತ ಸುಬ್ಬ ಹೇಳ್ತಾನೆ. ಅವತ್ತು ಸಣ್ಣದಾಗ್ ಮಾಡ್ತಿದ್ ಕಳ್ತನ ಇವತ್ತು ಈ ಮಟ್ಟಕ್ ತಂದ್ ನಿಲ್ಸಿದೆ ನೀನ್ ಎಂತವ್ನು ಅನ್ನೋದು ನಂಗ್ ಗೊತ್ತಿಲ್ವೇನೋ, ಅವ್ರ ಸುತ್ತ ಇರೋರ್ನೆಲ್ಲ ಚೆನ್ನಾಗಿರ್ಬೇಕು ಅಂತ ಆಸೆ ಪಡೋರ್ ಕಣೋ ಅಂತ ಮೀನಾ ಹೇಳ್ತಾಳೆ.
ನೀನ್ ಹಂಗ ಅನ್ಕೊಂಡಿದ್ಯಾ ಅಷ್ಟೇ ಅಕ್ಕ, ಅವ್ರು 3 ಹೊತ್ತು ಕುಡ್ಕೊಂಡು ಸಿಕ್ತವ್ರನ್ನೆಲ್ಲ ಹೊಡ್ಕೊಂಡು ಓಡಾಡ್ತಾ ಇರ್ತಾರಷ್ಟೇ ಅಂತ ಸುಬ್ಬ ಹೇಳ್ತಾನೆ. ಮೀನಾ ಏನು ಮಾತಾಡ್ದೆ ಅವನ್ನೇ ಗುರಾಯಿಸ್ತಾ ನಿಂತಿರ್ತಾಳೆ. ನಮ್ ಮಂಜನ್ ಕೈ ಮುರಿದಿದ್ದು ಅವ್ರೆ, ಇನ್ನು ಏನೆಲ್ಲ ಅಂದ್ರು ಗೊತ್ತಾ ಅವ್ರು ಅಂತ ಸುಬ್ಬ ಹೇಳ್ತಾನೆ. ಇವತ್ ಅವನ್ಗೆ ಆ ಗತಿ ಬಂದಿರೋದೇ ನಿನ್ನಿಂದ ಕಣೋ. ಭಾವ ಆಗಿ ಮಂಜುಂಗೆ ಬೈಯೋ ಅಧಿಕಾರ ಅವ್ರಿಗಿದೆ. ಏನೋ ಕೋಪದಲ್ಲಿ ಕೈ ಮಾಡಿರ್ಬೋದು, ಹಂಗಂತ ನಾನ್ ಅವ್ರನ್ನ ಬಿಟ್ಕೊಡ್ತೀನಿ ಅಂತ ಅನ್ಕೊಂಡಿದ್ಯಾ? ಸ್ವಂತ ಕಾರ್ನ ಮಾರಿ ಜೊತೆಲಿರೋರ್ಗೆ ಸಹಾಯ ಮಾಡಿ ದೇವ್ರು ಕಣ ಅವ್ರು ಬಂದು ನಿನ್ ಕಾಲ್ ಇಟ್ಕೋಬೇಕಾ? ಆ ಮಾತು ನಿನ್ ಬಾಯಿಂದ ಬಂದಾಗ ನಾನೇನಾದ್ರೂ ಅಲ್ಲಿ ಇದ್ದಿದ್ರೆ ನಿನ್ ನಾಲ್ಗೆನ ಸೀಳ್ ಬಿಡ್ತಾ ಇದ್ದೆ ಅಂತ ಮೀನಾ ಹೇಳ್ತಾಳೆ. ಯಾರು ಕೈ ತೋರ್ಸ್ಬಿಟ್ ಮಾತಾಡ್ತಾ ಇದೀಯಾ ಅಂತ ಸುಬ್ಬು ಹುಡುಗರು ಕೇಳ್ತಾರೆ. ಮುಚ್ಕೊಂಡ್ ನಿಂತ್ಕೊಳ್ಳೋ, ಅವ್ರು ನಮ್ಗೂ ಅಕ್ಕನೇ. ಅಕ್ಕ ನೀವು ಕೋಪದಲ್ಲಿ ಈ ತರ ಎಲ್ಲ ಮಾತಾಡ್ತಾ ಇದೀರಾ, ನನ್ ಕಡೆಯಿಂದ ಯಾವ್ದೇ ರೀತಿ ತಪ್ಪಿಲ್ಲ ಅಕ್ಕ ಅಂತ ಸುಬ್ಬ ಹೇಳ್ತಾನೆ. ಸೂರ್ಯ ಇರೋ ಜಾಗಕ್ಕೆ ನೀನ್ ಹೆಜ್ಜೆ ಇಟ್ಟಿದ್ದೆ, ನೀನ್ ಮಾಡಿ ದೊಡ್ಡ ತಪ್ಪು. ಅವ್ರು ಯಾರು ಅಂತ ನಿಂಗೆ ಇನ್ನ ಅರ್ಥ ಆಗಿಲ್ಲ ಅನ್ಸುತ್ತೆ. ನಮ್ಮ ಏರಿಯಾದಲ್ಲಿ ಆ ಬಡ್ಡಿ ಮಾದೇಶ ಯಾವ ರೇಂಜ್ ಓಡಾಡ್ಕೊಂಡಿದ್ದ ಅನ್ನೋದು ನಿನಗೂ ಗೊತ್ತು, ಆದ್ರೆ ಇವತ್ ಅವ್ನ್ ಎಲ್ಲಿದ್ದಾನೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಅದಕ್ ಕಾರಣ ಯಾರು ಅಂತ ಗೊತ್ತೇನೋ? ನಮ್ಮನೆಯವರು. ಇವ್ರ ಕೈಲಿ ಒಡ್ಸ್ಕೊಂಡು ಮತ್ತೆ ನಮ್ ಏರಿಯಾ ಕಡೆ ಕಾಣ್ತಾನೆ ಓಡೋಗಿದ್ದಾನ ಅವನು. ನಿನ್ಗೆ ಇದೇ ಕೊನೆ ವಾರ್ನಿಂಗು. ಇನ್ ಮುಂದೆ ನನ್ ತಮ್ಮನ್ನ ನಿನ್ ಹತ್ರಕ್ಕೂ ಸೇರ್ಸ್ಬಾರ್ದು. ಅಷ್ಟೇ ಅಲ್ಲ, ನಮ್ ಮನೆಯವ್ರ ದಾರಿಗೆ ನೀನೇನಾದ್ರೂ ಅಡ್ಡ ಬಂದ್ರೆ ಅವ್ರು ಏನ್ ಮಾಡ್ತಾರೋ ನಂಗ್ ಗೊತ್ತಿಲ್ಲ. ನಾನಂತೂ ನಡಿ ದಾರಿನಲ್ಲಿ ಚಪ್ಪಲಿ ಬಿಚ್ಕೊಂಡೆ ಹೊಡಿಯೋದು. ತಲೆ ಎತ್ತಕ್ಕೂ ಆಗದೆ ಅವಮಾನದಲ್ಲೇ ಸತ್ತೋಗ್ತೀಯಾ, ಹುಷಾರಾಗಿರು ಅಂತೇಳಿ ಮೀನಾ ಅಲ್ಲಿಂದ ಹೋಗ್ತಾಳೆ. ಏನಣ್ಣ ನಿನ್ ಕಡೆ ಕೈ ತೋರ್ಸಿದ್ರೇನೆ ಬೆರಳು ಮುರ್ದಾಕ್ತೀಯಾ ಅಂತದ್ದು ಇಷ್ಟೆಲ್ಲ ಮಾತಾಡೋಗ್ತಾ ಇದ್ದಾಳೆ, ನೀನ್ ನೋಡಿದ್ರೆ ಸುಮ್ನೆ ಇದೀಯಾ ಅಂತ ಸುಬ್ಬನ ಹುಡುಗ್ರು ಹೇಳ್ತಾರೆ. ಏನ್ ಮಾಡ್ಬೇಕಿತ್ತು ಅಂತೀಯಾ? ಇವಳನ್ನ ಹೊಡೆಯೋದ್ರಿಂದ ಏನು ಯೂಸ್ ಇಲ್ಲ ಕಣ್ರು ಅಂತ ಸುಬ್ಬ ಹೇಳ್ತಾನೆ. ಅವ್ರ ಗಂಡ ಬಂದು ಎಲ್ರು ಮುಂದೆ ನಿಮ್ಗೆ ಅವಮಾನ ಮಾಡಿದ್ರು, ಇವಳು ನಮ್ಮ ಆಫೀಸ್ಗೆ ಬಂದು ಬಾಯಿಗೆ ಬಂದಂಗ್ ಮಾತಾಡಿ ನಿಮ್ಗೆ ಅವಮಾನ ಮಾಡೋಗ್ತಾ ಇದ್ದಾಳೆ. ನೀವು ನೋಡಿದ್ರೆ ಏನು ಮಾಡದೆ ಸುಮ್ನೆ ಇರ್ಬೇಕಂತ ಹೇಳ್ತಿದ್ದೀರಾ. ಮಂಜುಗ್ ಇದನ್ನೆಲ್ಲ ಹೇಳಿ ಅಣೋ ಅಂತ ಹುಡುಗ್ರು ಹೇಳ್ತಾರೆ. ಮಂಜ ನಂಗೆ ಫ್ರೆಂಡು, ಅವಳಿಗೆ ತಮ್ಮ. ಅಕ್ಕಂಗೆ ತೊಂದ್ರೆ ಅಂದ್ರೆ ಅವಳ ಕಡೆನೆ ಸಾಯ್ತಾನೆ. ಇದನ್ನ ಬೇರೆ ರೀತಿನೇ ಹ್ಯಾಂಡಲ್ ಮಾಡ್ಬೇಕ್ ಕಣ್ರು. ಗಂಡಂಗ್ ಸಪೋರ್ಟ್ ಮಾಡ್ಕೊಂಡು ಇಷ್ಟೆಲ್ಲಾ ಮಾತಾಡ್ತಾರ ಇವಳು. ಆ ಗಂಡನ್ ಜೊತೆ ಖುಷಿಯಾಗಿ ಇರ್ಲೇಬಾರ್ದು. ಆ ಮಂಜನ್ನ ಯೂಸ್ ಮಾಡ್ಕೊಂಡು ಈ ಮೀನಾ ಸೂರ್ಯನ್ ಜೀವನದಲ್ಲಿ ಏನೆಲ್ಲಾ ಸುನಾಮಿ ಎದ್ದೇಳಿಸ್ತೀನಿ ಅಂತ ನೋಡ್ತಾ ಇರು ಅಂತ ಸುಬ್ಬ ಹೇಳ್ತಾನೆ. ನೆಕ್ಸ್ಟ್ ಸೀನ್ ನಲ್ಲಿ ಮನೋಜ ನಯಗ್ರಾ ಫಾಲ್ಸ್ ಇರೋದು ಅಮೆರಿಕದಲ್ಲ ಅಥವಾ ಆಸ್ಟ್ರೇಲಿಯಾದಲ್ಲ, ಅಲ್ಲಿ ಹೋದ್ರೆ ತುಂಬಾನೇ ದುಡ್ಡು ಮಾಡ್ಕೊಂಡ್ ಬರ್ಬೋದು ಅಂತ ಹೇಳ್ತಿರ್ತಾನೆ. ನಿಮ್ ಹತ್ರ ಇವಾಗ ಎಷ್ಟು ದುಡ್ಡಿದೆ ಮನೋಜ್? ಹೇಗ್ ಹೋಗ್ತೀರಾ ಮನೋಜ್ ಅಲ್ಲಿಗೆ ಅಂತ ರೋಹಿಣಿ ಕೇಳ್ತಾಳೆ. ಹೇಳಿದ್ನಲ್ಲ ರೋಹಿಣಿ, ನಿಮ್ ತಂದೆಗೆ ಒಂದ್ ಮಾತು ಹೇಳು ಅಂತ. ಪ್ಲೀಸ್ ಮಾ, ಅಲ್ಲಿ ಹೋದ್ರೆ ಬೇಜಾನ್ ದುಡ್ಡು ಮಾಡ್ಕೊಂಡ್ ಬರ್ಬೋದು ಅಂತ ಮನೋಜ್ ಹೇಳ್ತಾನೆ. ರೋಹಿಣಿ ಅಲ್ಲಿಂದ ಎದ್ದೋಗ್ಬಿಡ್ತಾಳೆ. ಮನೋಜ ಈಚೆ ಬಂದ್ ನೋಡಿದ್ರೆ ಪಾರ್ಕ್ ಫ್ರೆಂಡ್ ಮುಂದೆ ಬಂದ್ ನಿಂತಿರ್ತಾನೆ. ಬ್ರೋ ನೀವೇನ್ ಬ್ರೋ ಇಲ್ಲಿ ಅಂತ ಮನೋಜ್ ತುಂಬಾ ಭಯ ಪಟ್ಕೊಂಡ್ ಕೇಳ್ತಾನೆ. ನನ್ ಕಣ್ಗೂ ಇದು ಮನೆ ಅಂತಾನೆ ಕಾಣ್ತಾ ಇದೆ ಬ್ರೋ ಅಂತ ಫ್ರೆಂಡ್ ಹೇಳ್ತಾನೆ. ಅಷ್ಟ್ರಲ್ಲಿ ರೋಹಿಣಿ ನೀರ್ ತಗೊಬಂದು ತಗೊಳ್ಳಿ ನೀರ್ ಕುಡೀರಿ. ಯಾರ್ ಮನೋಜ್ ಇದು ಅಂತ ಕೇಳ್ತಾಳೆ. ಸಿಸ್ಟರ್ ನಿಮ್ಗ್ ಗೊತ್ತಲ್ಲ ನನ್ ನಿಮ್ಗೆ ನೆನ್ಪಾಗ್ತಾ ಅಲ್ವಾ ಅಂತ ಫ್ರೆಂಡ್ ಹೇಳ್ತಾನೆ. ರೋಹಿಣಿ ಪಾರ್ಕ್ ಅಲ್ಲಿ ಇವ್ನ ಜೊತೆ ಇದ್ದದ ನೆನ್ಪ್ ಮಾಡ್ಕೊಂತಾಳೆ. ಹೌದೌದು ಇವ್ರ ಜೊತೆ ಪಾರ್ಕ್ ನಲ್ಲಿ ಅಂತ ರೋಹಿಣಿ ಹೇಳ್ತಾಳೆ. ಸೂಪರ್ ಮೆಮೊರಿ ಸಿಸ್ಟರ್, ಅದು ನಾನೇ ಅಂತ ಮನೋಜ್ ಫ್ರೆಂಡ್ ಹೇಳ್ತಾನೆ. ಪಾರ್ಕ್ ಅಲ್ಲಿ ಇವ್ರಿಲ್ಲ ಅಂತ ಇಲ್ಲಿ ಗುಡಿಕೊಂಡ್ ಬಂದ್ರ ಅಂತ ರೋಹಿಣಿ ಕೇಳ್ತಾಳೆ. ಹಾಗೇನಿಲ್ಲ, ನಾವಿಬ್ರು ಕ್ಲೋಸ್ ಫ್ರೆಂಡ್ ಆಗೋದ್ರೊಳಗಡೆ ನಾವಿಬ್ರು ಫ್ರೆಂಡ್ಶಿಪ್ ಕ್ಲೋಸ್ ಆಗೋಯ್ತು. ಇನ್ನು ಇವ್ರ ಯಾವ್ದೋ ಹೋಟೆಲ್ ನಲ್ಲಿ ಇಡ್ಲಿ ಸಾಂಬಾರ್ ಅಂತ ಕೂಕೊಂಡು ಓಡಾಡ್ತಾ ಇದ್ರು. ಈಗ ನೋಡಿದ್ರೆ ಅಲ್ಲೂ ಇಲ್ಲ. ಇನ್ನು ನನ್ ದುಡ್ಡಿನ ಕತೆ ಏನು ಅಂತ ಮನೋಜ್ ಫ್ರೆಂಡ್ ಹೇಳ್ತಾರೆ. ಯಾವ ದುಡ್ಡು ಅಂತ ರೋಹಿಣಿ ಕೇಳ್ತಾಳೆ. ಬ್ರೋ ಪ್ಲೀಸ್ ಬ್ರೋ ಅಂತ ಮನೋಜ್ ಹೇಳ್ತಾನೆ. ಸುಮ್ನೆ ಇರಿ ಬ್ರೋ, ಸಿಸ್ಟರ್ ಮನೇಲಿ ನಂಬಿಸ್ಬೇಕು. ಒಂದ್ 20,000 ಸಂಬಳ ಆದ್ರೂ ಬೇಕು ಅಂತ ನನ್ನ ಹತ್ರ ಬೇಡ್ಕೊಂಡ್ರು. ನಾನು ಬಡ್ಡಿಗೆ ಅಂತ ದುಡ್ಡು ಕೊಟ್ಟೆ. ಇವ್ರನ್ನ ನೋಡಿ ಕೊಡ್ಲಿಲ್ಲ ಬಿಡಿ, ನಿಮ್ ಪಾರ್ಲನ ನೋಡಿ ಕೊಟ್ಟೆ. ಪ್ಲೀಸ್ ಆ ದುಡ್ಡನ್ನ ನಾಳೆ ನಾಳಿದ್ರಲ್ಲಿ ಕೊಟ್ಬಿಡಿ. ನಾನೇನ್ ಇವ್ರನ್ನ ಕಾಲರ್ ಇಟ್ಕೊಂಡು ಬೀದಿಯಲ್ಲಿ ನಿನ್ಸ್ಕೊಂಡು ಕೇಳ್ತಾ ಇಲ್ಲ, ಡೀಸೆಂಟ್ ಆಗಿ ಕೇಳ್ತಾ ಇದೀನಿ. ಬೇಗ ಕೊಟ್ಬಿಡಿ, 2 ದಿನ ಸಾಕಲ್ವಾ, ನಾನ್ ಬರ್ತೀನಿ ಅಂತೇಳಿ ಮನೋಜ್ ಫ್ರೆಂಡ್ ಅಲ್ಲಿಂದ ಹೋಗ್ತಾನೆ. ನೋಡ್ತೀಯ ರೋಹಿಣಿ ನನ್ ಫ್ರೆಂಡ್ ಎಷ್ಟು ಡೀಸೆಂಟ್ ಅಂತ, ಸ್ವಲ್ಪನೂ ಗಲಾಟೆ ಮಾಡ್ಲಿಲ್ಲ ಅಂತ ಮನೋಜ್ ಹೇಳ್ತಾನೆ. ಏನ್ ಮನೋಜ್ ನೀವು ಮೂರ್ಖನ ಅಥವಾ ಮೂರ್ಖನ್ ತರ ಆಕ್ಟ್ ಮಾಡ್ತಾ ಇದೀರಾ? ನಂಗಂತೂ ಗೊತ್ತಾಗ್ತಾ ಇಲ್ಲ. ನೀವು ಸಾಲ ಮಾಡಿ ನನ್ ತಲೆ ಮೇಲೆ ಯಾಕೆ ಆಗ್ತಾ ಇದೀರಾ? ಇನ್ನು ಎಷ್ಟು ಜನಕ್ಕೆ ದುಡ್ಡು ಬಡ್ದು ಸಾಯ್ಬೇಕು ನಾನು ಅಂತೇಳಿ ಕೋಪ ಮಾಡ್ಕೊಂಡು ರೋಹಿಣಿ ಹೋಗ್ಬಿಡ್ತಾಳೆ. ನೆಕ್ಸ್ಟ್ ಇನ್ನಲ್ಲಿ ಮೀನಾ ರೋಡ್ ನಲ್ಲಿ ನಡ್ಕೊಂಡ್ ಬರ್ತಾ ಇರ್ತಾಳೆ. ಅದನ್ನ ಕನಕ ನೋಡಿ, ಅಕ್ಕ ನೀನೇನ್ ಇಲ್ಲಿ ಅಂತ ಕೇಳ್ತಾಳೆ. ಕಾಗೆ ಸುಬ್ಬನ್ ನೋಡೋದಕ್ ಹೋಗಿದ್ದೆ ಅಂತ ಮೀನಾ ಹೇಳ್ತಾಳೆ. ಕಾಗೆ ಸುಬ್ಬನ ನೀನ್ ಯಾಕಕ್ಕ ಅವನನ್ನ ನೋಡ್ಬೇಕು ಅಂತ ಕನಕ ಕೇಳ್ತಾಳೆ. ತಗ್ದು 4 ಬಾರ್ಸೋಣ ಅಂತ ಮೀನಾ ಹೇಳ್ತಾಳೆ. ಯಾಕಕ್ಕ ಅವ್ನೇನಾದ್ರು ನಿಂಗೆ ತೊಂದ್ರೆ ಕೊಟ್ನಾ ಅಂತ ಕನಕ ಹೇಳ್ತಾಳೆ. ನನ್ಗೆ ಯಾವ ತೊಂದ್ರೆನೂ ಮಾಡಿಲ್ಲ ಕನಕ, ಇವ್ರು ಅವನ್ಗೆ ಹೊಡೆದ್ರಲ್ಲ ಅದಕ್ಕೆ ಫ್ರೆಂಡ್ಸ್ ಕೊಟ್ಟಿದ್ನಲ್ಲ ಬಡ್ಡಿ ಅಸ್ಲು ಅದನ್ನೆರಡ್ನು ಒಟ್ಟಿಗೆ ಕೊಡಿ ಅಂತ ಹಠ ಮಾಡಿದಾನೆ. ಅದು ತಪ್ಪು ಅಂತ ನಮ್ಮವ್ರು ಹೇಳಿದಕ್ಕೆ ನೀನು ನನ್ ಕಾಲ್ ಇಟ್ಕೊಂಡು ಕ್ಷಮೆ ಕೇಳು, ಆಮೇಲೆ ಬೇಕಾದ್ರೆ ನಾನು ಅವ್ರ ಕಾರ್ನ ಮುಟ್ಟೋದಿಲ್ಲ ಅಂತ ಹೇಳಿದಾನೆ ಅಂತ ಮೀನಾ ಹೇಳ್ತಾಳೆ. ಏನು ಕಾಲಕ್ ಬೀಳು ಅಂತ ಕೇಳಿದಾನ? ಮತ್ತೆ ಬಾವ ಕೋಪದಲ್ಲೇನಾದ್ರು ಅಂತ ಕನಕ ಹೇಳ್ತಾಳೆ. ಅವ್ರ ಪುಣ್ಯ ಕಣೆ, ಮತ್ತೆ ಇವ್ರು ಅವ್ರ ಮೇಲೆ ಕೈ ಮಾಡಿಲ್ಲ. ಇವ್ರ ಕಾರ್ನ ಸೇಲ್ ಮಾಡಿ ಅವ್ರ ಫ್ರೆಂಡ್ಸ್ ಮಾಡಿದ ಸಾಲ ಬಡ್ಡಿ ಸಮೇತ ಎಲ್ಲ ತೀರ್ಸಿದಾರೆ ಅಂತ ಮೀನಾ ಹೇಳ್ತಾಳೆ. ಬಾವ ಕಾರ್ ಮಾರ್ಬಿಟ್ರ ಅಂತ ಕನಕ ಕೇಳ್ತಾಳೆ. ಹೌದು ಕಣೆ, ಈಗ ಬಾಡ್ಗೆಗೆ ಆಟೋ ಓಡಿಸ್ತಾ ಇದಾರೆ ಅಂತ ಮೀನಾ ಹೇಳ್ತಾಳೆ. ಎಲ್ರು ಚೆನ್ನಾಗಿರ್ಬೇಕು ಅಂತ ಯೋಚಿಸೋ ಬಾವ ನಮ್ ಮಂಜು ಕೈನ ಯಾಕೆ ಮುರಿದ್ರು ಅಂತ ಕನಕ ಕೇಳ್ತಾಳೆ. ಕಾರಣನೇ ಇಲ್ದೆ ಅವ್ರು ಏನು ಮಾಡಲ್ಲ ಕಣೆ. ಈ ಮಂಜು ಕಾಗೆ ಸುಬ್ಬನ್ ಜೊತೆ ಸೇರಿ ಏನೋ ತಪ್ಪು ಮಾಡಿದಾನೆ. ಮೊದ್ಲು ಈ ಮಂಜುನ ಕಾಗೆ ಸುಬ್ಬನಿಂದ ದೂರ ಇರು ಅಂತ ಹೇಳ್ಬೇಕು ಅಂತ ಮೀನಾ ಹೇಳ್ತಾಳೆ. ಅವನೆಲ್ಲಕ್ಕ ನಮ್ಮತ್
ಕೇಳ್ತಾನೆ. ಸರಿ ಅದ್ ಬಿಡು, ನಿನ್ ಆ ಕಾಗೆ ಸುಬ್ಬನ್ ನೋಡಕ್ಕೆ ಒಬ್ಳೆ ಹೋಗ್ಬೇಡ, ನೆಕ್ಸ್ಟ್ ಟೈಮ್ ನಾನು ಕರಿ, ನಾನು ನಿನ್ ಜೊತೆ ಬರ್ತೀನಿ ಅಂತ ಕನಕ ಹೇಳ್ತಾಳೆ. ನನ್ ಜೊತೆ ಒಂದ್ ಹೆಸರಿದೆ ಸೂರ್ಯ ಅಂತ, ಆ ಹೆಸರು ನನ್ ಜೊತೆ ಇರೋವರೆಗೂ ಈ ಸುಬ್ಬ ಅನ್ನೋರು 100 ಜನ ಬಂದ್ರು ನನ್ನನ್ನ ಮುಟ್ಟೋದಕ್ಕಿರ್ಲಿ, ಮಾತಾಡ್ಸಕ್ಕೂ ಎದ್ರಕೋಬೇಕು. ನಂಗೆ ಭಯ ಆಗ್ತಾ ಇರೋದು ಮಂಜುದೆ ಕಣೆ. ನನ್ ಗಂಡನ್ ಮೇಲಿರೋ ಕೋಪನ ಮಂಜುನ ಅಡ್ಡ ಇಟ್ಕೊಂಡು ಏನಾದ್ರೂ ಒಂದು ಮಾಡ್ಬಿಡ್ತಾನೆ, ಅಥವಾ ಅವನೇ ಏನಾದ್ರೂ ತಪ್ಪು ಮಾಡಿ ಮಂಜುನ ಅದ್ರಲ್ಲಿ ಸಿಗಾಕ್ಸಕ್ಕೋ ಅವನು ಹಿಂದೆ ಮುಂದೆ ನೋಡಲ್ಲ ಕಣೆ ಅಂತ ಮೀನಾ ಹೇಳ್ತಾಳೆ. ಇಲ್ಲ ಅಕ್ಕ, ಈ ವಿಷಯನ ನಾನ್ ಮೊದ್ಲು ಅಮ್ಮಂಗೆ ಹೇಳ್ತೀನಿ, ಅವನು ಅಮ್ಮನ್ ಮಾತ್ನ ಕೇಳ್ಬಹುದು ಅಂತ ಕನಕ ಹೇಳಿ ಅಲ್ಲಿಂದ ಹೊರಡ್ತಾಳೆ. ನೆಕ್ಸ್ಟ್ ನಲ್ಲಿ ಮೀನಾ ಮನೆಗ್ ಬಂದು ರಂಗನಾಥ್ ಹತ್ರ ಬರ್ತಾಳೆ. ಹೊರಗಡೆ ಏನಾದ್ರೂ ಹೋಗಿದ್ಯಮ್ಮ? ಆಗ್ಲೇ ಅಂಗಡಿ ಹತ್ರ ಬಂದಿದ್ದೆ, ನಿನ್ ಕಾಣಿಸ್ಲಿಲ್ಲ ಅಂತ ರಂಗನಾಥ್ ಹೇಳ್ತಾರೆ. ಕಾರ್ ಶೆಡ್ ಹತ್ರ ಹೋಗಿದೆ ಮಾವ, ಅದು ಅವ್ರ ಕಾರ್ ಮಾಡಿ ಆಟೋ ಏನು ಕೊಡಿಸ್ತಾ ಇದಾರಂತ ಕೇಳೋಣ ಅಂತ ಹೋಗಿದ್ದೆ ಅಂತ ಮೀನಾ ಹೇಳ್ತಾಳೆ. ಅದನ್ನ ಸೂರ್ಯನೇ ಒಂದಿನ ಹೇಳ್ತೀನಂತ ಹೇಳಿದ ಅಲ್ವಮ್ಮ ಅಂತ ರಂಗನಾಥ್ ಕೇಳ್ತಾರೆ. ಅವ್ರು ಹೇಳ್ತೀನಂತಾನೆ ಅಂದ್ರು ಮಾವ, ಆದ್ರೆ ಯಾಕೋ ನನ್ ಮನ್ಸೆ ತಡಿಲಿಲ್ಲ, ಅವ್ರಿಗಾದ್ರೂ ಸತ್ಯ ಗೊತ್ತಿರುತ್ತಂತ ಕೇಳೋಣ ಅಂತ ಹೋದೆ. ನಂಗೆ ಸತ್ಯ ಗೊತ್ತಾಯ್ತು ಮಾವ, ಮಂಜು ಆ ಕಾಗೆ ಸುಬ್ಬ ಅನ್ನೋ ಫೈನಾನ್ಸರ್ ಹತ್ರ ಕೆಲಸ ಮಾಡ್ತಿದ್ದಾನೆ. ಅವತ್ತು ಸುಬ್ಬಂಗು ಇವ್ರು ಹೊಡೆದಿದ್ದಾರೆ. ಆ ಕೋಪಕ್ಕೆ ಅವ್ನ್ ಕೊಟ್ಟಿರೋ ಸಾಲ ಬಡ್ಡಿ ಎಲ್ಲಾನು ಒಟ್ಟಿಗೆ ಕೊಡ್ಬೇಕಂತ ಹಠ ಮಾಡಿದ್ದಾರೆ. ಅದಕ್ಕೆ ಅವ್ರ ಫ್ರೆಂಡ್ಸ್ ಎಲ್ಲ ಸೇರಿ ಈ ಸ್ಥಿತಿಗೆ ಸೂರ್ಯನೇ ಕಾರಣ ಅನ್ನೋ ರೀತಿ ಮಾತಾಡಿದ್ದಾರೆ. ಅದಕ್ಕೆ ಇವ್ರ ಕಾರ್ನ ಮಾರಿ ಅವ್ರ ಸಾಲ ಎಲ್ಲಾನು ತೀರ್ಸಿದ್ದಾರೆ ಅಂತ ಮೀನಾ ಹೇಳ್ತಾಳೆ. ಸೂರ್ಯ ಏನೇ ಮಾಡಿದ್ರು ಒಳ್ಳೇದಕ್ಕೆ ಮಾಡ್ತಾನಂತ ನಂಗೆ ಚೆನ್ನಾಗ್ ಗೊತ್ತಿತ್ತಮ್ಮ. ಅವ್ನು ಕಷ್ಟ ಆದ್ರೂ ಪರವಾಗಿಲ್ಲ, ಅವ್ನ್ ಸುತ್ತ ಇರೋರ್ಗೆಲ್ಲ ಒಳ್ಳೇದೇ ಆಗ್ಬೇಕಂತ ಒಳ್ಳೇದನ್ ಬಯಸೋ ಮನ್ಸಮ್ಮ ಒಂದು ಅಂತ ರಂಗನಾಥ್ ಹೇಳ್ತಾರೆ. ಹೌದು ಮಾವ, ಆದ್ರೆ ಇದ್ ಯಾವ್ದನ್ನು ಮನೆಯವರು ಅರ್ಥ ಮಾಡ್ಕೊಳ್ದಲೆ ಅತ್ತೆ ಮನೆಯವರೆಲ್ಲ ಅವ್ರ ಬಗ್ಗೆ ತಪ್ಪಾಗಿ ಮಾತಾಡಿದ್ರು ಅಂತ ಮೀನಾ ಹೇಳ್ತಾಳೆ. ಅವ್ರಿಗೆ ಸತ್ಯ ಹೇಳೋದ್ರಿಂದಾನು ಯಾವ ಪ್ರಯೋಜನನೂ ಇಲ್ಲಮ್ಮ. ಹಾಗೇನೆ ಸೂರ್ಯ ಸತ್ಯ ಹೇಳ್ದೆ ಇರೋದಕ್ಕೂ ಒಂದು ಪ್ರಬಲವಾದ ಕಾರಣ ಇರುತ್ತಮ್ಮ. ಅವನಾಗೆ ಹೇಳೋವರೆಗೂ ನೀನ್ ಈ ವಿಷಯನ ಪ್ರಸ್ತಾಪ ಮಾಡ್ಬೇಡಮ್ಮ ಅಂತ ರಂಗನಾಥ್ ಹೇಳ್ತಾರೆ. ಇನ್ನ ಏನ್ ವಿಷಯ ಇರುತ್ತೆ ಮಾವ ಅಂತ ಮೀನಾ ಹೇಳ್ತಿರ್ತಾಳೆ. ಅಷ್ಟರಲ್ಲಿಗೆ ಸೂರ್ಯ ಬರ್ತಾನೆ. ಅಲ್ಲಿಗೆ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.